ಎಲ್ಲರನ್ನೂ ನಾವು ಮೆನ್ಷನ್ ಮಾಡಿದ್ವಿ, ಬಟ್ ಐ ಪರ್ಸ್ನಲಿ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ವೇರ್ ಇಸ್ ರಾಮ್. ಪ್ರದೀಪ್ ಗೊತ್ತಿರ್ತಾರೆ ನಿಮಗೆ, ಅವರ ಅಣ್ಣ ಹಾಗೂ ಕಲಾವಿದ. ಟುಡೇ 2 ದಿನದಲ್ಲಿ ಮಂಜು ಆ್ಯಕ್ಚುಲಿ ಅಲ್ಲಿದ್ದಾಗ ಕೂಡ ಐ ಥಿಂಕ್ ಎಲ್ಲದನ್ನು ಏರ್ಪಡಿಸಿ ಅರೇಂಜ್ಮೆಂಟ್ ಮಾಡಿಸಿ ಇಲ್ಲಿನೂ 2 ಡೇಸಿಂದ ವರ್ಕ್ ಮಾಡಿ ಎಲ್ಲ ಅರೇಂಜ್ ಮಾಡಿದ್ದು ರಾಮ್. ಸೊ ಥ್ಯಾಂಕ್ ಯು ರಾಮ್, ಯು ಡಿಸರ್ವ್ ಇಟ್, ರೈಟ್. ಹಾಗೆ ಟೀಮಲ್ಲಿ ಇನ್ನೊಂದು ಕೆಲವು ಹೆಸರುಗಳಿದ್ದಾರೆ. ಅದರಲ್ಲಿ ಅನದರ್ ಪರ್ಸನ್ ಇಸ್ ಮಯೂರ್. ಥಿಂಕ್ ಅನೂಪ್ ಫಾರ್ಗಾಟ್ ಟು ಕಾಲ್ ಮಯೂರ್. ಅನೂಪ್ದು ಎಲ್ಲ ವಿಚಾರಕ್ಕೂ ಒಂದು ರೈಟ್ ಹ್ಯಾಂಡು AD ಕೂಡ, ಆ್ಯಂಡ್ ಈಸ್ ವರ್ಕ್ಡ್ ವೆರಿ ಹಾರ್ಡ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾದಲ್ಲಿ ನಾನು ಎಲ್ಲೆಲ್ಲಿ ಇಲ್ವೋ ನನ್ನ ಬಟ್ಟೆ ಹಾಕೊಂಡು ಇವರೇ ನಿಂತಿರೋದು. ಸೊ ಅದಾದಮೇಲೆ ಐ ಮೇಕ್ ಶೋರ್ ದಟ್ ಯಾವುದೇ ಒಂದು ಶೂಟಿಂಗ್ ಎಲ್ಲೇ ಹೋದ್ರೂ ಅಡ್ವರ್ಟೈಸ್ಮೆಂಟಿಗೆ ನಾನು ಅನೂಪ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇವರಿಗೂ ಒಂದು ಜೊತೆ ಬಟ್ಟೆ ಹೊಲಿಸಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನನ್ನ ನೆಸೆಸಿಟಿಲೋ ಇವ್ರು ಹೋಗಿ ಪಾಪ ನಾನು ಏನು ಮಾಡಿದ್ದೀರೋ ನೋಡ್ಕೊಂಡು ಅದನ್ನೇ ಅದೇ ಸ್ಟೈಲಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಟ್ ಹಿ ಈಸ್ ಬೀನ್ ಎ ಗ್ರೇಟ್ ಹೆಲ್ಪ್ ಟು ಅನೂಪ್. ಸೊ ಥ್ಯಾಂಕ್ ಯು ಮಯೂರ್. ಇನ್ನೂ ಒಂದಿಷ್ಟು ಇದ್ದಾರೆ. ಐ ಥಿಂಕ್ ವಿಲ್ ಇಂಟ್ರೊಡ್ಯೂಸ್ ದಮ್ ಆಸ್ ಎನ್ ವೆನ್ ವಿ ಗೋ. ನನಗೆ ಬುರ್ಜ್ ಖಲೀಫಾದು ನೀವು ಕೇಳ್ತಾ ಇದ್ದೀರಿ. ಸೊ ಅಲ್ಲಿಗೆ ಬರ್ತೀನಿ. ಬರೋಕ್ಕಿಂತ ಮುಂಚೆ ಫಸ್ಟು ಸ್ವಲ್ಪ ಹಿಂದಿಂದನೇ ಸ್ಟಾರ್ಟ್ ಮಾಡ್ತೀನಿ. ನನಗೆ ಅಫ್ಕೋರ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ವರ್ಚುವಲ್ ಮೀಟಲ್ಲಿ ಎಲ್ಲ ನಾವು ಮಾತಾಡಾಗಿದೆ. ದರ್ ಇಸ್ ನಥಿಂಗ್ ಮಚ್ ಟು ಸೇ. ಬಟ್ ಹೋಲ್ ಹಾರ್ಟೆಡ್ಲಿ ನಾನು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮುಖ ನೋಡ್ತಾ ಐ ವಾಂಟೆಡ್ ಟು ಟೆಲ್ ಯು ಆಲ್ ಥ್ಯಾಂಕ್ ಯು. ಆ್ಯಂಡ್ ಐ ವಿಲ್ ಆಲ್ವೇಸ್ ಲವ್ ಯು ಆ್ಯಂಡ್ ಅಪ್ರಿಷಿಯೇಟ್ ಯು ಫಾರ್ ವಾಟ್ ಎವರ್ ಯು ಹ್ಯಾವ್ ಡನ್ ಟು ಮೀ ಇನ್ ಮೈ ಲೈಫ್. ಥ್ಯಾಂಕ್ ಯು ಆಲ್. ಬುರ್ಜ್ ಖಲೀಫಾದಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಹೋದಾಗ ಈ ವಿಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಕಂಪ್ಲೇಂಟ್ ಇತ್ತು ನನಗೆ. 180 ಸೆಕೆಂಡ್ಸ್ ಸ್ನೀಕ್ ಪೀಕ್ ಅಂತ ಹೇಳಿದರು. ಅದರಲ್ಲಿ ಇದನ್ನು ಯಾಕೆ ವೇಸ್ಟ್ ಮಾಡಿದ್ರಿ ಟೈಮ್ ಅಂತ ಕೇಳಿದೆ ನಾನು. ಬಿಕಾಸ್ ಮಂಜು ಅವ್ರು ಹಾಕಿರೋ ಸಿನಿಮಾದಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ಶಾರ್ಟ್ಸ್ ಇತ್ತು. ಐ ಥಿಂಕ್ ದೇ ಕುಡ್ ಹ್ಯಾವ್ ಯೂಸ್ ದ್ಯಾಟ್ ಇನ್ಸ್ಟೆಡ್. ಬಟ್ ಈ ವಿಡಿಯೋದಲ್ಲಿ ನನಗೆ ಭಾಳ ಇಷ್ಟ ಆಗಿದೆ ಏನಂತಂದರೆ ನಮ್ಮ ಫ್ಲ್ಯಾಗಲ್ಲಿ ಬಂದಿದ್ದು. ಐ ಥಿಂಕ್ ಇಟ್ ವಾಸ್ ನನಗೆ ಆ ಮೂಮೆಂಟಲ್ಲಿ ಆ್ಯಕ್ಚುಲಿ ಮ್ಯೂಟ್ ಆಗೋದೆ ನಾನು. ಅದು ಇಟ್ ಈಸ್ ಹೇಳೋಕ್ಕಾಗಲ್ಲ. ಈಗ ನಿಂತ್ಕೊಂಡು ಹೀಗೆ ನೋಡ್ಬೇಕಾದ್ರೆ ಐ ಮೀನ್ ಅದೊಂದು ಇಟ್ ವಾಸ್ ಅ ಗೂಸ್ ಬಮ್ ಮೂಮೆಂಟ್ ಫಾರ್ ಮೀ ಆ್ಯಂಡ್ ಐ ಥಿಂಕ್ ವಿ ಆಲ್ ಫ್ರೋಸ್. ಸೊ ಬಹುಶಃ ಇಲ್ಲಿ ಅನೂಪ್ ಕೆಲವರಿಗೆ ಗೊತ್ತಿರೋರಿಗೆ ಅದು ಏನು ಅನ್ನಿಸ್ಲಿಲ್ವನೋ ನನಗೆ ಗೊತ್ತಿಲ್ಲ. ಬಟ್ ಇಟ್ ವಾಸ್ ವಂಡರ್ಫುಲ್. ನನಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ನಿರೂಪು ನೀತನ್ ಅಲ್ಲಿ ನೋಡಿ. ಬಿಕಾಸ್ ಸೆಕೆಂಡ್ ಫಿಲ್ಮ್ಗೆ ಫಸ್ಟ್ ಫಿಲ್ಮ್ಗೆ ಇದು ಸಿಗಬೇಕು ಅಂದರೆ ಭಾಳಷ್ಟು ಕೇಳ್ಕೊಂಬಂದಿರ್ಬೇಕು ಅವರಿಬ್ಬರು. ಅದು ನಮಗೆ ಸಿಕ್ಕಲಿಲ್ಲ. ಸೊ I really appreciate that, and of course I wish you both great success in your journey, and I hope someday your 25 years also come here and I am a guest there. Nirup, don't forget. Hage 1996 Jan 31st ಕಂಠೀರವ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿ ಕೂತಿರೋ ತುಂಬ ಪತ್ರಕರ್ತರಲ್ಲಿ ಅವತ್ತಿಂದ ಇವತ್ತವರೆಗೂ ನನ್ನ ನೋಡ್ತಾನೆ ಇದ್ದೀರಿ ನೀವು. ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ. ಅದಾದಮೇಲೆ ತುಂಬ ಜನ ಸೇರ್ಪಡೆ ಆದ್ರಿ. ಸಮ್ಹೌ ದಿ ಅದರ್ ನಮ್ಮದು ಇಬ್ಬರದು ಒಂಥರ ಒಂದು ಜರ್ನಿ ಇದೆ ಬಿಡಿ. ಗಂಡ ಹೆಂಡತಿ ಜಗಳಗಳಾಗಿದ್ದಾವೆ, ಆಮೇಲೆ ಕೋರ್ಟಿಗೆ ಹೋಗಿದ್ದೀವಿ, ವಾಪಸ್ಸು ಬಂದಿದ್ದೀವಿ. ಆ ಥರ ನಮ್ಮಲ್ಲೂ ಆಗಿದೆ. ಸೊ ಐ ಗೆಸ್ ಇಟ್ಸ್ ಓಕೆ. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಇಷ್ಟು ವರ್ಷಗಳಾದಮೇಲೆ ಮತ್ತೆ ಒಬ್ಬರ ಮುಖ ಒಬ್ಬರು ನೋಡಿ ಇನ್ನೂ ಮುಖದ ಮೇಲೆ ಸ್ಮೈಲ್ ಬರುತ್ತೆ ಅಂದರೆ ದಟ್ ಮೀನ್ಸ್ ವಿ ಹ್ಯಾವ್ ಲಿವ್ಡ್ ಅವರ್ 25 years ವೆರಿ ಜೆನ್ಯೂನ್ಲಿ ಆ್ಯಂಡ್ ಆನೆಸ್ಟ್ಲಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ಪ್ರತಿ ಸಾರಿ ಎಲ್ಲೋ ಒಂದು ಕಡೆ ನನಗೂ ಗೊತ್ತು ಕೆಲವು ತಪ್ಪುಗಳು ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆ ಟೈಮಲ್ಲಿ ಬಹಳ ಸೂಕ್ಷ್ಮವಾಗಿ ತಿದ್ದಿದ್ದೀರಿ ಕೆಲವರು. ತುಂಬ ಯು ಹ್ಯಾವನ್ ಬ್ಲೋನ್ ಇಟ್ ಔಟ್ ಆಫ್ ಪ್ರಪೋರ್ಷನ್. ಸೊ ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಕೈಂಡ್. ಆ್ಯಂಡ್ ಎಸ್, 25 ವರ್ಷಗಳ ನಂತರ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳಿದ್ರೆ ನನಗೆ ಏನು ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ. ನನಗೆ ಕೆಲವು ಟೈಮ್ 25 ವರ್ಷ ಸೆಲೆಬ್ರೇಷನ್ ಮಾಡಬೇಕಂತ ರಿಟೈರ್ಮೆಂಟ್ ಫೀಲಿಂಗ್ ಕೊಡ್ತಾ ಇದ್ದಾರೆ ಎಲ್ಲರೂ. ಸೊ ಇಟ್ ಈಸ್ ನಾಟ್ ಲೈಕ್ ದಟ್. ಐ ಜಸ್ಟ್ ಸ್ಟಾರ್ಟೆಡ್ ಮೈ ಕೆರಿಯರ್ ಯಂಗ್. ವೆರಿ ಚೈತ್ರ ಟಚಪ್ಗೆ ಹೋದ್ರೆ ನಮ್ಮ ಓಕೆ. ಸೊ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವೆನ್ ಐ ವಾಸ್ ಸ್ಟಿಲ್ ಸ್ಟಡಿಂಗ್. ಓಕೆ, ಸೊ ಐ ಆಮ್ ನಾಟ್ ದಟ್ ಓಲ್ಡ್. ಆ್ಯಂಡ್ ಇವತ್ತಿಗೆ ಈ ಸಿನಿಮಾದಲ್ಲಿ
ವಿಕ್ರಾಂತ್ ರೋಣ ಬಗ್ಗೆ ಬರಬೇಕು ಅಂದರೆ ಐ ಫೀಲ್ ವೆರಿ ಪ್ರೌಡ್ ಫಾರ್ ಒನ್ ಥಿಂಗ್ ದಟ್ 83, 84 ಐ ಮೀನ್ ಜಾಕ್ ಇನ್ನೂ ಅದೇ ಹೇಳ್ತಿದ್ದಾನೆ, ನಾನು ಬೆಳೆದಿದ್ದೀನಿ. ಇಷ್ಟಿರ್ಬೇಕಾದ್ರಿಂದ ನನ್ನ ಒಂದು ಪರಿಚಯ ಅವಾಗಿಂದ. ಬಟ್ ಅವನ ಗ್ರೋತ್ ಆಸ್ ಅ ಹ್ಯೂಮನ್, ಅವನ ಗ್ರೋತ್ ಆಸ್ ಅ ಬಿಸ್ನೆಸ್ ಮ್ಯಾನ್, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚು ನನ್ನ ಸ್ನೇಹಿತ ಅನ್ನೋದಕ್ಕಿಂತ ಒಬ್ಬ ಆನೆಸ್ಟ್ ಆಗಿದ್ದಾನೆ ನನ್ನೊಟ್ಟಿಗೆ. ಇನ್ನೂ ಅವನು ವಾಟ್ ಎವರ್ ನಾನೇನು ಅನ್ಕೊತೀನಿ ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ. ವಿಕ್ರಾಂತ್ ರೋಣ ಸ್ಟಾರ್ಟ್ ಆದಾಗ ಅಫ್ಕೋರ್ಸ್ ದೊಡ್ಡದಾಗಿ ಮಾಡಬೇಕು, ಕತೆ ತುಂಬ ಅದ್ಭುತವಾಗಿರೋದ್ರಿಂದ ಕತೆ ಈ ರೀತಿ ಹೇಳಬೇಕು ಅಂತ ಅಂದ್ಕೊಂಡಿದ್ದಂತೂ ಸತ್ಯ. ಆದರೆ ಅವರು ಜಾಕ್ದು ಆ್ಯಕ್ಚುಲಿ ಫೋಟೋ ಚಿಕ್ಕದಾಯಿತು ಅನ್ನಿಸ್ತು ನನಗೆ. ಫ್ಯಾಕ್ಟ್ ಅದು ಆ್ಯಕ್ಚುಲಿ. ಅನೂಪಿಗೆ ಕೇಳಿದೆ, ಯಾಕೆ ಚಿಕ್ಕದಾಗಿ ಹಾಕಿದ್ದೀರ? ಇಲ್ಲ ಸರ್, ದೊಡ್ಡದಾಗಿ ಹಾಕಿದ್ರೆ ಸ್ಕ್ರೀನಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅವರು, ಸ್ವಲ್ಪ ತೆಳ್ಳಗಾದ್ಮೇಲೆ ಉದ್ದ ಫೋಟೋ ಹಾಕ್ತೀನಿ ಅಂದರು. ಸೊ ಈಸ್ ಟೇಕನ್ ದಟ್ ಆಸ್ ಅ ಚಾಲೆಂಜ್ ನಾವು. ಬಟ್ ವಿಕ್ರಾಂತ್ ರೋಣ ನೀವು ಡಿವೈಡ್ ಮಾಡಬೇಕು ಅಂದರೆ ನಾನು 50% ಮಂಜು ಕೊಡ್ತೀನಿ, 30% ಅನೂಪಿಗೆ ಕೊಡ್ತೀನಿ, ಇನ್ನು 10% ಅವರೆಲ್ಲ ಟೆಕ್ನಿಷಿಯನ್ಸಿಗೆ ಕೊಡ್ತೀನಿ. Another 8% I'll give to all my co-actors, and probably the 2% I'll take it. We have done a bit. ಬಹುಶಃ ನಾನು ಇಷ್ಟು ವರ್ಷಗಳ ಕಾಲ ಇಲ್ಲಿ ಇರೋದ್ರಿಂದ ತುಂಬ ಎತ್ತರವಾಗಿ ನಾನು ಕಾಣ್ತಾ ಇದ್ದೀನಿ ಅಷ್ಟೇ ಅಲ್ಲಿ. ಬಟ್ ಐ ಥಿಂಕ್ ನನಗಿಂತ ತುಂಬ ಎತ್ತರವಾದ ವ್ಯಕ್ತಿಗಳು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಎವ್ರಿಬಡಿ ಇಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ಫ್ರ್ಯಾಂಕ್ಲಿ ಅನೂಪ್, ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಒಟ್ಟಿಗೆ ಕೆಲಸ ಮಾಡೋಕ್ಕೆ. So I hope to get more opportunities to work with you. And ನೀವು ಅಣ್ಣ ತಮ್ಮ ವೇದಿಕೆ ಮೇಲೆ ಮಾತಾಡ್ತಾ ಇದ್ದ ರೀತಿ ಭಾಳ ಖುಷಿ ಆಯ್ತು ನನಗೆ. ಯಾಕಂದರೆ ಏನು ಮಾತಾಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬಂದ್ರಿ ಆಫ್ಟರ್ ದ ಲಾಸ್ಟ್ ಎಪಿಸೋಡ್. ಬಟ್ ಐ ಶುಡ್ ಟೆಲ್ ಯು, ಇವರು ತುಂಬ ಆನೆಸ್ಟ್ ವರ್ಕರ್ಸ್ ಇಬ್ಬರು. ತುಂಬಾ ಅಣ್ಣ ತಮ್ಮದರಿಬ್ಬರು ಕೂಡ ನನಗೆ I've not seen people like that, but ತುಂಬ ಸೆಲ್ಡಮ್ ನಮ್ಗೆ ಆ ಥರ ಸಿಗೋದು. ಹಗಲು ರಾತ್ರಿ ಬೇರೆ ಮಾತೇ ಇಲ್ಲ, ಬೇರೆಯವ್ರ ಮಾತೇ ಇಲ್ಲ, ಕೆಲಸ ಕೆಲಸ ಕೆಲಸ, ಸಿನಿಮಾ, ಪ್ರೀತಿ, ಹಾಗನ್ಬಿಟ್ಟು ಇರಿಟೇಟ್ ಮಾಡೋದಾಗಲಿ, ಯಾವುದೋ ಒಂದು ಮಾತಾಡಬಾರ್ದಂಥ ರೀತಿಯಲ್ಲಿ ಮಾತಾಡೋದಾಗಲಿ ಇಲ್ಲ ಅವ್ರ ಹತ್ರ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದಟ್. ಆ್ಯಂಡ್ ಒಂದು ಸಿನಿಮಾ ಮಾಡಬೇಕಾದ್ರೆ ಬೇಕೋ ಬೇಡವೋ ನಾವು ಒಂದು 8-9 ತಿಂಗಳು ಒಟ್ಟಿಗೆ ಇರಬೇಕಾಗುತ್ತೆ. ಬಟ್ ಕೋವಿಡಿಂದ ಇನ್ನೂ ಜಾಸ್ತಿ ಇದ್ವಿ. ಬಟ್ ಆ ಎಷ್ಟೋ ತಿಂಗಳುಗಳು ಯು ಫೀಲ್ ಸೋ ಹ್ಯಾಪಿ ಈ ಟೀಮ್ನ ಡೈಲಿ ಬೆಳಗ್ಗೆ ಮೀಟ್ ಮಾಡೋಕ್ಕೆ, ಮಾತಾಡೋಕ್ಕೆ. ಪ್ರತಿಯೊಬ್ಬರು, ಒಬ್ಬರು ಇಬ್ಬರು ಅಂತಲ್ಲ, ಪ್ರತಿಯೊಬ್ಬರು. ಐ ಥಿಂಕ್ ಇಟ್ ವಾಸ್ ಸಚ್ ಎ ವಂಡರ್ಫುಲ್ ಟೀಮ್. ಆ್ಯಂಡ್ ಐ ಥಿಂಕ್ ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ಒನ್ ಗುಡ್ ಮ್ಯಾನ್ ಸ್ಟಾರ್ಟಿಂಗ್ ದಟ್ ಇಸ್ ಮಂಜು. ಆ ಒಬ್ಬ ವ್ಯಕ್ತಿ ನೆಟ್ಟಿಗಿರೋದ್ರಿಂದ ಎಲ್ಲ ಸರಿ ಇತ್ತು. ಸೊ ಮಂಜು, ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಯು ಫಸ್ಟ್ ಫಾರ್ ಆಲ್ ದ್ಯಾಟ್. ಆ್ಯಂಡ್ ಅಜನೀಶ್, ಇದು ನೀವೇನು ನೋಡಿದ್ರಿ, ಇದು ಅಜನೀಶಿಂದ ಟೀಸರ್, ಇದು ವಿಕ್ರಾಂತ್ ರೋಣದಲ್ಲ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ವೆರಿ ಹ್ಯೂಜ್, ನ್ಯೂನೆಸ್ ಇನ್ ದ ಮ್ಯೂಸಿಕ್. ಆ್ಯಂಡ್ ಅಫ್ಕೋರ್ಸ್ ನೀವು ನೋಡಿದ್ರಿ UK ಬೇರೆ ಬೇರೆ ದೇಶದಿಂದ ಅವರು ಉಪಯೋಗಿಸಿದಂಥ ರೀತಿ ಕಲಾವಿದರನ್ನ. ಇಟ್ ಈಸ್ ವೆರಿ ಹ್ಯೂಜ್. ಆ್ಯಂಡ್ ಅಫ್ಕೋರ್ಸ್ ಮಂಜು ಅವರು ಇನ್ನೊಂದು ಏನಂತಂದರೆ ಇದನ್ನು 3Dಯಲ್ಲಿ ಕೂಡ ಹೊರಗಡೆ ತರ್ತಾರೆ. ಸೊ ವಿಕ್ರಾಂತ್ ರೋಣ ಬರೀ ಹೀಗೆ ಬರ್ತಾ ಇಲ್ಲ, 3Dಯಲ್ಲಿ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಗೋನ್ ಬಿ ಎ ಹ್ಯೂಜ್ ಪ್ರೋಸೆಸರ್. ಆ್ಯಂಡ್ ನಿಮ್ಮ ತುಂಬ ಅದ್ಭುತವಾಗಿ ನಮ್ಮ ಈ ಚಿತ್ರನ ನೀವು ಕೂಡ ಪ್ರೀತಿಸಿದ್ರಿ. ಒಂದೊಂದು ಚಿಕ್ಕದೇನಾರ ಬಿಟ್ಟರು ಕೂಡ ನಾನು ಅದನ್ನು ಅಂದ್ಕೊಂಡ್ಲಿಲ್ಲ ಆ ರೀತಿ ಹೋಗುತ್ತೆ ಅಂತ. ಸೊ ಥ್ಯಾಂಕ್ ಯು ಆಲ್ ಸರ್. ಆ್ಯಂಡ್ ಒನ್ಸ್ ಅಗೇನ್, ಕೆಲವರಿಗೆ ನನ್ನ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಬಂದ್ರಿ, ಇನ್ನು ಕೆಲವ್ರನ್ನ ನಿಮ್ಮ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದೆ. Let the journey continue and let it be. How many more ever years is left ನಮಗೆ ಗೊತ್ತಿಲ್ಲ. ಬಟ್ ಆದಷ್ಟು ಇನ್ನೂ ಸ್ಮೂತಾಗಿ ಇರಲಿ, ಚೆನ್ನಾಗೇ ಇರಲಿ ಅಂತ ಹೇಳ್ತಾ, ಎವ್ರಿ ಟೈಮ್ ಲೆಟ್ ಅಸ್ ಮೀಟ್ ವಿತ್ ಅ ಸ್ಮೈಲ್. ಥ್ಯಾಂಕ್ ಯು ಆಲ್. ಇಫ್ ದೇರ್ ಇಸ್ ಎನಿಥಿಂಗ್ ಯು ವಾಂಟ್ ಟು ನೋ, ಐ ಆಮ್ ಓಪನ್ ಟು ಯುವರ್ ಕ್ವೆಶ್ಚನ್ಸ್. ಮೈಕ್ ಪಾಸ್ ಮಾಡ್ತೀರಾ ಯಾರಾದರೂ ಪ್ಲೀಸ್? ಸ್ಪೆಷಲ್ ಅನೌನ್ಸ್ಮೆಂಟ್. ನೋ, ಐ ಆಮ್ ನಾಟ್ ಗೆಟಿಂಗ್ ಮ್ಯಾರಿಡ್ ಸರ್. ನೀವೇನೋ ಕರೆಕ್ಟಾಗಿ ಕೇಳಿದ್ರೆ ಕರೆಕ್ಟ್ ಉತ್ತರ ಬಿಡ್ಬೋದು. ಏನು ನೀವು ಆ್ಯಕ್ಚುಲಿ ವಾಟ್ ಇಸ್ ಯುವರ್ ಕ್ವಶನ್ಸ್? ಕೇಳಿ, ಮೈಕ್ ಕೊಡಿ. ಡೈರೆಕ್ಷನ್ ಸಿನಿಮಾ ಅನೌನ್ಸ್ ಮಾಡ್ತೀರಾ ಅಂತ 25? ಸರ್ ನಾನು ಮಾಡೋಣ ಅಂತ ಇದ್ದೆ ಸರ್, ಅನೂಪ್ ಬಲ್ಲಾರಿ ಬಂದು ಎಲ್ಲ ಹಾಳು ಮಾಡಿಬಿಟ್ರು.
ಸೊ ನನ್ನ ಪ್ರಕಾರ ಇವಾಗ ಇವ್ರು ಪಿಕ್ಚರ್ ಮಾಡ್ತಾ ಮಾಡ್ತಾ ಫ್ರೀ ಆಗಿದ್ದೆ, ತುಂಬ ಜನ ಒಳ್ಳೊಳ್ಳೆ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ, ನೀವು ನಂಗೆ ಕೇಳ್ತಾನೆಲ್ಲ ನೋಡಿ ಮಾತು. ನೀವು ತಾನೇ ಪ್ರಶ್ನೆ ಕೇಳಿದ್ದು, ಆಲ್ರೆಡಿ ಅಲ್ಲಿ ಪಕ್ಕದಲ್ಲಿ ಕೇಳ್ತಾ ಇದ್ದೀರಾ ಗರ್ಲ್ ಫ್ರೆಂಡ್ ಎಷ್ಟು ಗಂಟೆ ಬರ್ತಾರೆ. ಸೊ ಫಸ್ಟಿಂದಿಗೆ ಕೇಳಿಸ್ಕೊಂಡ್ರಾ ಏನೇನು ಹೇಳಿದೆ ಹೇಳಿ? ಅದನ್ನ ಹೇಳಲೇ ಇಲ್ಲ, ಈಗ ಎಲ್ಲರೂ ಸಾಕ್ಷಿದ್ದಾರೆ. ನಾನು ಏನೇನೋ ಬೇರೆ ಹೇಳಿದೆ. ಯು ಹ್ಯಾವ್ ಟು ಬಿ ಎ ಗುಡ್ ಲಿಸ್ನರ್ ಸರ್. ಓಕೆ, ಚಲೋ, ಟೆಲ್ ಮಿ ಯುವರ್ ಕ್ವೆಶ್ಚನ್ ಅಗೇನ್. ಡೈರೆಕ್ಷನ್ ಸಿನಿಮಾ ಅನೌನ್ಸ್ ಮಾಡ್ತೀರಾ? ತುಂಬ ಒಳ್ಳೆ ಉತ್ತರ ರೆಡಿ ಇಟ್ಕೊಂಡಿದೆ ಸರ್. ಸದ್ಯಕ್ಕೆ ಕೊಡೋದಿಲ್ಲ, ಸದ್ಯಕ್ಕಿಲ್ಲ ಸರ್. ಸೀರಿಯಸ್ ಆಗಿಬಿಟ್ರಿ. ಐ ವಾಸ್ ಟೆಲ್ಲಿಂಗ್, ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು, ಬಟ್ ಈ ಸಿನಿಮಾ ಮಾಡ್ತಾ ಮಾಡ್ತಾ ಏನಾಯಿತು, ತುಂಬ ನಿರ್ದೇಶಕರು, ನನಗೆ ಗೊತ್ತಿಲ್ಲ ಇಷ್ಟು ಜನ ಕೂತ್ಕೊಂಡು ಕತೆ ಬರೀತಾ ಇದ್ದಾರೆ ನನಗೆ ಅಂದ್ಬಿಟ್ಟು ಬಂದರು ಒಬ್ಬರಿಗಿಂತ ಮೇಲಿಂದ ಹಿಡಿದು ಹಿಂದಿ, ತಮಿಳ್, ತೆಲುಗು, ಕನ್ನಡದವ್ರು ಎಷ್ಟು ಜನ. ಐ ಫೆಲ್ಟ್ ಸೋ ಗುಡ್. ಐ ವಿಸ್ ಆಲ್ವೇಸ್ ಟೆಲ್ ಹಿಮ್, ನನಗೆ ಇಷ್ಟು ಜನ ಕತೆ ಬರೀತಾ ಅಂತ ಗೊತ್ತೇ ಇಲ್ಲಪ್ಪ ಅಂದ್ಬಿಟ್ಟು ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಸರ್ ಇಟ್ಸ್ ಅ ವೆರಿ ಗ್ರೇಟ್ ಫೀಲಿಂಗ್ ಸರ್, ದಟ್ ಅಂದರೆ ಪ್ರತಿಯೊಬ್ಬರು ನಿಮ್ಮನ್ನು ತಲೆಯಲ್ಲಿ ಹಿಡ್ಕೊಂಡು ಕತೆ ಬರೀತಾ ಇದ್ದಾರೆ ಅಂದಾಗ. ಸೊ ಐ ಫೀಲ್ ದ್ಯಾಟ್ ಐ ವಾಂಟ್ ಟು ಕೇಟರ್ ಮೈ ಸೆಲ್ಫ್, ನಾಟ್ ದಟ್ ಡೈರೆಕ್ಷನ್ ಮಾಡಬಾರ್ದು ಅಂತಲ್ಲ, ಅಂತ ಅವಶ್ಯಕತೆ ಬಂದಾಗ ನಾನು ಮಾಡೇ ಮಾಡ್ತೀನಿ. But I think I want to be part of their dream right now, all of them, most of them. Sudeep, ಇಲ್ಲಿ Oh, hi. Hi. ಈ 25 years ಅಲ್ಲಿ which is the best year? 2020 man. ಕೋವಿಡ್ ಅಂತಲ್ಲ? ಛೇ, ಎಷ್ಟು ಟೈಮ್ ಸಿಕ್ತು ಅಂದರೆ ಮನೆಯಲ್ಲಿ ನನ್ನ ಗಿಡದ ಹತ್ರ ಮಾತಾಡಿದೆ, ನಾನು ನಾಯಿಮರಿಗಳ ಹತ್ರ ಮಾತಾಡಿದೆ, ಆಮೇಲೆ ಪ್ರಪಂಚ ನೋಡಿದೆ. ಎಷ್ಟು ನೀಟಾಗಿ ಎಲ್ಲ ಮನೇಲಿದ್ರು ಅಂದರೆ, ಯಾರ್ಯಾರು ಹೀರೋಗಳು, ಅವರು ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಕೋಟ್ಯಾಧಿಪತಿಗಳು ಎಲ್ಲ ಸೈಡಿಗೆ ಹೋಗ್ಬಿಟ್ಟು ಚಪ್ಪಾಳೆ ತಟ್ಟಂಗೆ ಆಗ್ಬಿಟ್ವಿ, ದೀಪ ಹಚ್ಚಂಗೆ ಆಗ್ಬಿಟ್ವಿ. ಸೊ ಐ ಥಿಂಕ್ you know 2020, I think it just took us so close to our lives and we realized, ಅವತ್ತಿಗೆ ನಿಮಗೆ ಗೊತ್ತಿರುತ್ತೆ, ನಾವೆಲ್ಲ ಒಬ್ರಿಗೊಬ್ರು ಫೋನ್ ಹಾಕೋತದ್ವಿ, ನಿಮ್ಮ ಮನೇಲಿ ಮೊಟ್ಟೆ ಬಂದಿದ್ಯಾ, ಈರುಳ್ಳಿ ಬಂದಿದ್ಯಾ, ನಮ್ಮ ಹತ್ರ ಈರುಳ್ಳಿ ಇಲ್ಲ ಕಳಿಸ್ಕೊಡಿ ಅಂತ. ಒಂದೊಂದ್ರದ್ದು ಬೆಲೆ ಗೊತ್ತಾಗೋಯ್ತು ನಮ್ಗೆ ಅವಾಗ. ಸಿ ಐ ಥಿಂಕ್ 2020 ಅಫ್ಕೋರ್ಸ್ ಇಟ್ ಹಸ್ ಬೀನ್ ಅ ಬ್ಯಾಡ್ ಥಿಂಗ್ ಫಾರ್ ಮೆನಿ ಪೀಪಲ್, ಬಟ್ ನನ್ನ ಪ್ರಕಾರ ಈ 2020ಇಂದ ಈವನ್ ಇಫ್ 20% ಪೀಪಲ್ ಅಕ್ರಾಸ್ ದ ಗ್ಲೋಬ್ ಚೇಂಜ್ ಆದರೆ ದಿಸ್ ವಿಲ್ ಬಿ ಅ ಬೆಟರ್ ಪ್ಲೇಸ್, ಟ್ರಸ್ಟ್ ಮೀ. ನನಗಂತೂ ತುಂಬ ಖುಷಿ ಇದೆ, ಯಾಕಂದ್ರೆ ತುಂಬ ಥಿಂಕ್ ಮಾಡೋಕ್ಕೆ ಟೈಮ್ ಸಿಕ್ತು, ಆರಾಮಾಗಿದ್ದೆ, ಅಡುಗೆ ಮಾಡಿದೆ, ಕತೆಗಳು ಬರೆದೆ, ಇನ್ನೇನು ಅನೂಪ ಬರೋದು, ಡೈಲಿ ಕತೆ ಅದನ್ನೇ ಡಿಸ್ಕಸ್ ಮಾಡೋದು, ಹೊಸಬ್ರ ಹತ್ರ. ಐ ಥಿಂಕ್ ಇಟ್ ವಾಸ್ ಅ ಗುಡ್ ಟೈಮ್. ವಿಡಿಯೋದಲ್ಲಿ ಅಂತಾಕ್ಷರಿ ಆಡಿದ್ದೀವಿ, ಮಿಮಿಕ್ರಿ ಏನೇನೋ ಮಾಡಿದ್ದೀವಿ, ಆಲ್ ದಟ್ ವಿ ಹ್ಯಾವ್ ಡನ್. ಐ ಫೀಲ್ ದಟ್ ತುಂಬ ರಿಲ್ಯಾಕ್ಸ್ ಆದ್ವಿ. ಐ ಮೀನ್ ಅಫ್ಕೋರ್ಸ್ people were suffering and what best we could do we have done, but I think for me it's a learning year, man. ಯಾವ ಫಿಲ್ಮ್ ತುಂಬಾ ನೆನಪಿಗೆ ಬರುತ್ತೆ ನಿಮಗೆ ಈ 25 years ಅಲ್ಲಿ? ನನಗ ನೆನಪಿಗೆ ಬರ್ತಾರೆ ಅದು. ಮ್ಯಾಮ್ ಅದು ಏನಾಗುತ್ತೆ, ಪ್ರೆಸೆಂಟಲ್ಲಿ ಇವಾಗ ಕುತ್ಕೊಂಡ್ರೆ ತಲೆಯಲ್ಲಿ ಓಡೋದು ಬರೀ ಒಂದು ವಿಕ್ರಾಂತರಣ. ಬಟ್ ಯಾವ್ದು ಒಂದು ಇನ್ಸಿಡೆಂಟ್ ನೀವು ಯಾವತ್ತು ಮರೆಯೋಕ್ಕಾಗಲ್ಲ ಅಂದರೆ ದಟ್ ಈಸ್ ಮೈ ಮಾರ್ನಿಂಗ್ ಶೋ ಮುಗಿಸ್ಕೊಂಡು ಯಾವಾಗ ಹೊರಗಡೆ ಬಂದಲ್ಲ ಹುಚ್ಚ ಮೇನಕ ಥಿಯೇಟ್ರಲ್ಲಿ, ಅದನ್ನು ನಾನು ಯಾವ ದೊಡ್ಡ ಮೂಮೆಂಟ್ ಆಫ್ ಮೈ ಲೈಫ್, ಈವನ್ ಬುರ್ಜ್ ಖಲೀಫಾ ಕೂಡ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಓಕೆ, ಆಲ್ ದಿ ಬೆಸ್ಟ್. ಚೆಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ಮ್ಯಾಮ್. ಹಾಯ್ ಸುದೀಪ್. ಯಾ, ಈಗ ನನ್ನ ಫ್ರೆಂಡ್ ಸರಸ್ವತಿ ಕ್ವಶನ್ಗೆ you gave her a very philosophical, introspective or retrospective kind of. I am into that type of development communication and directly work with people, issues and other thing. ತುಂಬ ದಿನಗಳಿಂದ I was desperately waiting for your appointment or whatever. ಇವತ್ತು ನನಗೆ ವೆಂಕಟೇಶಿಂದ ಇನ್ವಿಟೇಷನ್ ಬಂದ ತಕ್ಷಣ ಗ್ರ್ಯಾಬ್ ದಟ್ ಇನ್ವಿಟೇಷನ್. ನನಗೆ ಈಗ ನೆಕ್ಸ್ಟು ನಾವೇನಾದರೂ ಒಂದು ಸೋಷಿಯಲ್ ಇಶ್ಯೂನ ತಗೊಳ್ತು ಅಂತ ಹೇಳಿದ್ರೆ, ಮೇ ಬಿ ಸ್ವಚ್ಛ ಭಾರತ್, ಸ್ಯಾನಿಟೇಷನ್, ವಿಮೆನ್ಸ್ ಹೆಲ್ತ್, ವಾಟ್ ವಿ ವಾಂಟ್ ಯು ಟು ಬಿ ದ ಅಂಬಾಸಿಡರ್ ಆಫ್ ದಟ್ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಇಶ್ಯೂ. ಈಸ್ ದಟ್ ಓಕೆ? ಐ ಹ್ಯಾವ್ ಆಲ್ವೇಸ್ ಲವ್ಡ್ ಅಂಬಾಸಿಡರ್ ಕಾರ್ ಮ್ಯಾಮ್. ಯಾ, ಸ್ಟಾರ್ಟ್ ಆದರೆ ಸ್ಟಾಪ್ ಆಗಲ್ಲ ಅದು. ಫೈನ್. ನಮಗೆ ನಿಮ್ಮ So the moment you said that, I mean, no problem, ma'am. ಥ್ಯಾಂಕ್ ಯು Just ಸೋ just ಮಚ್. make sure ನಾಳೆ ಬೇಕಿದ್ದು ಇವತ್ತೇನೋ ಕರೆದು ಬಿಡಬೇಡಿ ಎಲ್ಲ. ಇಲ್ಲ. We will ಆಮೇಲೆ discuss ಕೊಟ್ಟಿದ್ದ with ಮಾತು you. ಉಳಿಸ್ಕೊಡ್ಲಿಲ್ಲ, ಅದು ಇದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಲ್ಲ. ಮೈ ನೇಮ್ ಇಸ್ ಶಮಂತ. ಐ ಆಮ್ ಫ್ರಮ್ ಸಾರಥಿ
media communication. Thank you, ma'am. Thanks for Thank this wonderful opportunity. ma'am. Thank you so much. ಶಾರದಾ ಅವರು ಹಾಂ ಮಾತಾಡ್ಬೋದಾ? ಸುದೀಪ್, ಗುಡ್ ಈವ್ನಿಂಗ್. ಶಾರದಾ ಹಿಯರ್. ಕ್ಯಾನ್ ಯು ಹಿಯರ್ ಮೀ? ಸರ್ ನನ್ನ Hi, ಕ್ವಶನ್ Sharda. ನಿಮಗೆ ಸರ್ ಕಮಾನ್ Next time, please put Sharda in front. ಇವಾಗಲೂ ಬರ್ತೀನಿ ಸರ್. ಓಕೆ, ಇಫ್ ಯು ಕ್ಯಾನ್ ಗೋ ಬ್ಯಾಕ್ ಇನ್ ಟೈಮ್ ಆ್ಯಂಡ್ ಗಿವ್ ಅಡ್ವೈಸ್ ಟು ಯೋರ್ ಸೆಲ್ಫ್ ಬಿಫೋರ್ ಸ್ಪರ್ಶ ಆರ್ ಈಗ, ವಾಟ್ ವುಡ್ ಇಟ್ ಬಿ? ಬಿಫೋರ್ ಸ್ಪರ್ಶ ಅಡ್ವೈಸ್ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಮೀಸೆ ದಾಡಿ ಶೇವ್ ಮಾಡಬೇಡ ಅನ್ನೋದು ಮ್ಯಾಮ್. ದಟ್ ಈಸ್ ಅಡ್ವೈಸ್ ಐಲ್ ಗಿವ್ ಮೈ ಸೆಲ್ಫ್. ಆ್ಯಂಡ್ ಆಸ್ ಫಾರ್ ಈಗ, ಐ ಡೋಂಟ್ ಥಿಂಕ್ ದೇರ್ ಇಸ್ ಅಡ್ವೈಸ್ ಅಟ್ ಆಲ್. ಐ ಥಿಂಕ್ ನಾನು ಐ ಹ್ಯಾವ್ ಜಸ್ಟ್ ಡನ್ ವಾಟ್ ಮೈ ಹಾರ್ಟ್ ಸೇಸ್ ಆ್ಯಂಡ್ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿವರೆಗೆ ಹೋಗ್ತಾನೆ ಇರಲಿಲ್ಲ. ಈಗ ಬಿಟ್ಟಾಕೆ ಈಗಿರ್ತಾ ಇರಲಿಲ್ಲ. Okay. One more question. One of the first pan-Indian superstars. Looking back, how does you feel to see a lot more stars embrace this phenomenon? I don't think anything of that. You don't need to be ಇವಾಗ ಒಂದು ದೊಡ್ಡ ಸೂಪರ್ ಸ್ಟಾರ್ ಅಂತನೇನಿಲ್ಲ ಮ್ಯಾಮ್. ಐ ಥಿಂಕ್ ಪ್ಯಾನ್ ಇಂಡಿಯಾ ಇಸ್ ಜಸ್ಟ್ ಅ ಇಂಟೆನ್ಷನ್. ಇಟ್ಸ್ ಅ ಸ್ಟೋರಿ. ನಮ್ಮ ಸ್ಟೋರಿ ಎಲ್ಲ ಕಡೆ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಆ್ಯಂಡ್ ಲಾಜಿಸ್ಟಿಕಲಿ ಎಲ್ಲ ವರ್ಕ್ ಆಗೋಂಗಿದ್ರೆ ಐ ಥಿಂಕ್ ಎನಿಬಡಿ ಕ್ಯಾನ್ ಡೂ. ಟುಡೇ ಐ ಥಿಂಕ್ ಕಂಟೆಂಟ್ ಫ್ಲೋಸ್ ಆ್ಯಂಡ್ ಇವತ್ತಿನ ಯುಗ ಒಂದು ಬೇರೆ ರೀತಿ ಕತೆ ಹೇಳೋ ರೀತಿನೇ ಬೇರೆ ಇದೆ, ಪ್ರೆಸೆಂಟೇಷನ್ ಬೇರೆ ಇದೆ. ಐ ಥಿಂಕ್ ಒಂದು ಹೇಳೋ ಕತೆ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋ ಹಾಗಿದ್ರೆ ಐ ಥಿಂಕ್ ಇಮಿಡಿಯೇಟ್ಲಿ ಇಟ್ ಈಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್. Okay. Top 3 regrets, missed opportunities in your journey so far. ನಥಿಂಗ್ ಎಟ್ ಆಲ್. Okay. Thank you, Sudeep. ವೆಲ್ಕಮ್ ಮ್ಯಾಮ್. ಸರ್, ನಾನು ರಾಜೇಶ್ ಅಂತ. ಸರ್, ಇವಾಗ ನೀವು ಈಗದಿಂದ ನಮ್ಮ ಇಂಡಿಯಾ ಮಾರ್ಕೆಟ್ ಜೊತೆಗೆ ವರ್ಲ್ಡ್ ಮಾರ್ಕೆಟಿಗೆ ನೀವು ಎಂಟ್ರಿ ಕೊಟ್ಟವರು ಫಸ್ಟು. ಆ ಟೈಮಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ನಾವು ಅಂಥ ಒಂದು ಇದರಲ್ಲಿ ನೋಡ್ತಾ ಇರಲಿಲ್ಲ. ಸೊ ಇವಾಗ ನೀವು ಹಿಂದಿ, ತೆಲುಗು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ ಇವಾಗ ನೀವು 25 ಇಯರ್ಸಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನೂ ವರ್ಲ್ಡಲ್ಲಿ ಹೆಸರು ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಮುಂದೆ ಬ್ಯಾಲೆನ್ಸಿಂಗು ಮತ್ತು ಈ ಮಾರ್ಕೆಟ್ ಅನ್ನೋ ಒಂದು ಪದ ಇದೆಯಲ್ಲ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಬ್ಯಾಲೆನ್ಸಿಂಗ್ ಅಂದ್ರೆ ಏನು ಸರ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಕ್ಯಾನ್ ಜಸ್ಟ್ ಎಲಾಬರೇಟ್. ಅಲ್ಲ, ಹಾಗಲ್ಲ. ಈಗ ತೆಲುಗು, ತಮಿಳು ಆಲ್ರೆಡಿ ಒಂದು 25 ಇಯರ್ಸಿಂದಲೇ ವರ್ಲ್ಡ್ ವೈಡಲ್ಲಿ ತುಂಬ ಹೆಸರು ಮಾಡ್ತಾ ಇತ್ತು. ಬಟ್ ಕನ್ನಡ ಈಗ ನಿಮ್ಮೆಲ್ಲರ ಪರಿಶ್ರಮದಿಂದ ಆ ರೇಂಜೇ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈಗ ಮತ್ತೆ ಬೇರೆ ಬೇರೆ ಹಿಂದಿ ಮೂವಿ ಜೊತೆ ಕನ್ನಡ ಮೂವಿ. ಸರ್, ಅಲ್ಲಿಗೆ ಹೋಗಿದ ಮಾತ್ರಕ್ಕೆ ಕನ್ನಡ ಬೆಳೀತಾ ಇದೆ ಅಂದರೆ ತಪ್ಪಾಗ್ಬಿಡುತ್ತೆ. ಕನ್ನಡಕ್ಕೆ ಅದರದ್ದೇ ವ್ಯಕ್ತಿತ್ವ ಇತ್ತು, ಅದರದ್ದೇ ಒಂದು ಸ್ಪೀಡ್ ಇತ್ತು, ಯಾವುದೂ ತಪ್ಪಲ್ಲ. ಕೆಲವರು ಓಡ್ತಾ ಇದ್ರು, ಕನ್ನಡ ನಡ್ಕೊಂಡು ಹೋಗ್ತಾ ಇತ್ತು. ಟುಡೇ ಇಟ್ಸ್ ಟೈಮ್. ಇವತ್ತು ಬಂದಿರುವಂಥ ಕಲಾವಿದರು, ತಂತ್ರಜ್ಞರು ಎಲ್ಲರೂ. ಆ್ಯಂಡ್ ಇನ್ನೊಂದು, ನಾವು ಅವತ್ತಿಂದ ಹಿಡಿದು ಇವತ್ತವರೆಗೂ ಮರಿಬಾರ್ದು ಅಂತಂದರೆ, ಒಂದು ಅವತ್ತಿನ ಹಿರಿಯರು ಅವತ್ತಿನ ಚಿತ್ರ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಬಂದಿದ್ದಕ್ಕೆ ಇವತ್ತಿಗೂ ಚಿತ್ರರಂಗ ಇರೋದು. ಅವತ್ತು ಅವ್ರು ಅದನ್ನೆಲ್ಲ ಕಾಪಾಡ್ಕೊಂಡು ಬಂದಿರಲ್ಲ ಅಂದರೆ ಇವತ್ತು ನಾವೇನು ಮಾಡಬೇಕಿತ್ತು? ಇವತ್ತು ನಾವು ಹೇಳ್ತಾ ಇದೀವಿ, ನಾವಿಲ್ಲ ಸರ್, ಅವತ್ತೇ ಬೆಳೆಸಿದ್ದಾರೆ ಅವರು. ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಇವತ್ತು ನಮ್ಮ ಕಾಂಟ್ರಿಬ್ಯೂಷನ್ ಇದು, ನಾಳೆ ಬರೋ ಜನ್ರೇಷನ್ ಇನ್ನಷ್ಟು ಮಾಡ್ಬೋದು. ಸೊ ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಏನಪ್ಪ ಅಂದರೆ, ಒಂದು ನಮ್ಮ ಭಾಷೆ ಅಥವಾ ನಮ್ಮ ಚಿತ್ರಗಳ ಮೇಲೆ ನಮಗೆ ಒಂದು ದೊಡ್ಡದಾದಂಥ ಒಂದು ಅಭಿಮಾನ, ಸ್ವಾಭಿಮಾನ ಇದ್ದರೆ ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಕೂರಿಸ್ಬೋದು. ಬಟ್ ನಾನು ಹೇಳಿದ್ನಲ್ಲ, ಕತೆ ಭಾಳ ಮುಖ್ಯ ಆಗುತ್ತೆ. ಎಲ್ಲ ಕಡೆನೂ ಹೋಗಿ ಆ ಕತೆ ರೀಚ್ ಆಗುತ್ತಂದರೆ ಮಾಡ್ಬೋದು. ಅದನ್ನು ಇವತ್ತೆಲ್ಲರೂ ಬಂದು ಹೇಳಿದ್ನಲ್ಲ, ಇವತ್ತಿನ ಯಂಗ್ಸ್ಟರ್ಸ್ ದೇ ಆರ್ ಆಲ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್. ಬೀಂಗ್ ಎ ಪಾರ್ಟ್ ಆಫ್ ಇಟ್, ದಟ್ಸ್ ಇಟ್. ಸುದೀಪ್ ಸರ್, ಕೇಶವಮೂರ್ತಿ, ಕನ್ನಡಪ್ರಭ. ನಿಮ್ಮ ಪ್ರಕಾರ ಒಬ್ಬ ಹೀರೋ ಆಗಿದ್ದಾಗ ಸಂದರ್ಭದಲ್ಲಿ ಡೈರೆಕ್ಷನ್ಗೆ ಯಾವಾಗ ಹೋಗ್ತಾರೆ? ಹೀರೋ ಇದ್ದಾಗಲೇ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಹೇಳ್ತೀನಿ. ನಿಮ್ಮ ಬಗ್ಗೆನೇ. ಅಯ್ಯೋ, ಇನ್ನೇನು ಬಿಟ್ಟರೆ ಎಲ್ಲ ಹೋಗೇ ಬಿಡುತ್ತೆ ಅನ್ನೋ ಟೈಮಲ್ಲಿ ಹೋದೆ ಸರ್ ನಾನು. ಆ ಟೈಮಲ್ಲಿ ಒಂದು ಲೋ ಫೇಸು, ಇನ್ನೊಂದು ನಾವು ಕತೆ ಹಿಡ್ಕೊಂಡು ಇವತ್ತು ಅನೂಪ್ ಭಂಡಾರಿ ಒಂದು ಫೈಲ್ ಎತ್ಕೊಂಡು ಬರ್ತಾರೆ, ಯಾರೋ ಬರ್ತಾರೆ. ಅವತ್ತಿಗೆ ಐ ಆಮ್ ಟಾಕಿಂಗ್ ಅಬೌಟ್ 2005. ಇಟ್ ವಾಸ್ ಅ ಲೋ ಫೇಸ್ ಆಫ್ ಮೈ ಲೈಫ್ ಡೆಫಿನೆಟ್ಲಿ. ಕೆಲವು ಸಿನಿಮಾಗಳು ಓಡ್ತಾ ಇರಲಿಲ್ಲ, ಕೆಲವ್ರದ್ದು ತುಂಬ ಚೆನ್ನಾಗಿ ಹೋಗ್ತಾ ಇರೋ ಟೈಮಲ್ಲಿ. ಈ ಸಿನಿಮಾ ಕೂಡ ಆಟೋಗ್ರಾಫ್ ಕೂಡ ನಾನು ಕೆಲವ್ರದ್ದು ತೊಗೊಂಡು ಹೋಗಿದ್ದೆ, ಅದು ವರ್ಕೌಟ್ ಆಗಿರಲಿಲ್ಲ. ಮತ್ತೆ ಅವಾಗ ಒಂದು ಧೈರ್ಯ ಮಾಡಿದೆ, ನಾನೇ ಮಾಡ್ತೀನಿ ಅಂತ. ಬಟ್ ಧೈರ್ಯ ಮಾಡಿದಾಗಲೂ ಒಂದಿಷ್ಟು ಇರುತ್ತಲ್ಲ, ಈ ಸಿನಿಮಾನೂ ಹೋಗಲಿಲ್ಲ ಅಂದರೆ ಸೊ ಅವ್ರ ಡೈರೆಕ್ಷನ್ದೇ ಮುಗೀತು ಅಂದಮೇಲೆ ಸ್ಟ್ರೈಟ್ ಮನೆಗೆ ಹೋಗ್ಬೇಕು ನಾನು. ಅದೊಂದು ಚಾನ್ಸ್ ತೊಗೊಂಡಿದ್ದೆ ಅವಾಗ. ಸೊ ನನಗೆ ನನ್ನ ಒಡಿಯುಸೆ
ಐ ವಾಸ್ ಫೋರ್ಸ್ ಟು ಸರ್. ಇಟ್ ವಾಸ್ ನಾಟ್ ದಟ್ ಏನೋ ಪ್ರೂವ್ ಮಾಡಬೇಕು ಅಂತ ಹೋಗಿದ್ದಲ್ಲ. ದಟ್ ವಾಸ್ ಮೈ ಓನ್ಲಿ ಆಪ್ಷನ್ ದಟ್ ಡೇ. ಬಟ್ ಆಸ್ ಫಾರ್ ದ ಇವತ್ತಿಗೆ ಎಷ್ಟೋ ಜನ ನೋಡೋಕೆ ಹೋದರೆ ದೇ ಹ್ಯಾವ್ ದ ಟ್ಯಾಲೆಂಟ್. ಐ ಮೀನ್ ಅವ್ರು ಕೆಲವ್ರು ಬಂದಿರೋದೇ ಆ್ಯಕ್ಟಿಂಗ್ ಡೈರೆಕ್ಷನ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ ತಕ್ಷಣ ಮಾಡ್ತಾ ಇದ್ದಾರೆ ಎಲ್ಲರೂ. ಐ ಕಾಂಟ್ ಜನರಲೈಸ್ ದಟ್ ಬಿಕಾಸ್ ಐ ಆಮ್ ನಾಟ್ ದೇಮ್, ಐ ಡೋಂಟ್ ನೋ. ಸರ್ ಶಾರದಾ, ಇಲ್ಲಿ ಮತ್ತೆ ಇನ್ನೊಂದು ಕ್ವೆಶನ್ ಇತ್ತು, ಕೇಳ್ಬೋದಾ? ನಾನು ಇನ್ಸ್ಟಾಲ್ಮೆಂಟ್ ಬರೀ ಕಾರ್ಗಳಿಗೆ ಅಂದ್ಕೊಂಡಿದ್ದೆ. ಓಕೆ, ಅದು ಮನ್ಸಿಗೆ ಬಂದು ಕೇಳೋಣ ಅಂತ. ಇದು 25 years ಆಫ್ ಜರ್ನಿ ಅಲ್ವಾ? ದೇ ಸೇ ಏಜ್ ಇಸ್ ಜಸ್ಟ್ ದ ನಂಬರ್ ಅಂತ ಹೇಳ್ತಾರೆ. ಡಸ್ ದಿಸ್ ಹೋಲ್ಡ್ ಗುಡ್? It's okay, Sharda. Don't feel old. Don't feel old. It's okay. Sharda, don't feel old. Age is just a number. Sharda, I still want to see how pretty you dress up and come. You still look young. Don't worry. People, young guys like me still look at you. Don't worry. Age is just a number, Sharda. ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಹಿಂದೆ ಕೂರ್ಬೇಡಿ. ನೆಕ್ಸ್ಟ್ ಟೈಮ್ ಮುಂದೆ ಬನ್ನಿ. ಅಲ್ಲ, ನಾನು ಹೇಳ್ತಾ ಇರೋದು ಹೀರೋ ಆಗಿ ಅದು ಇಟ್ ಡಸ್ ಇಟ್ ಹೋಲ್ಡ್ ಗುಡ್ ಅಂತ. ಓ, ಈ ಪ್ರಶ್ನೆ ನನಗೆ ಕೇಳಿದೆ ನೀವು? ಹೌದು, ಹಾಂ. ನಾವಿಬ್ರು ಅದು ಆಮೇಲೆ ಮಾತಾಡೋಣ. ನಾವು ಇಷ್ಟು ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತಿರಲ್ಲ ಮ್ಯಾಮ್. ಹೌ ಕ್ಯಾನ್ ಎನಿಥಿಂಗ್ ಬಿ ಅಟ್ ಸಿ? ಒನ್ ಹ್ಯಾಸ್ ಟು ಬಿ, ನೀವು ಹೋಗಿರೋ ರೂಟ್ ಚೆನ್ನಾಗಿದೆಯಾ, ನಿಮ್ಮ ಸಾಧನೆಗಳು ಕರೆಕ್ಟ್ ಆಗಿದೆಯಾ ನೋಡಿ. ಅದಕ್ಕಂತ ಅಟ್ಲೀಸ್ಟ್ ಒಂದು ಚಿಕ್ಕದಾದ್ರೂ ಒಂದು ನಿಮಗಂತ ವೇದಿಕೆ ಇರುತ್ತೆ, ಮಾತಾಡೋಕ್ಕೆ ನಿಮ್ಮಂಥವ್ರು ಇರ್ತೀರಿ ಸ್ನೇಹಿತರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಎಲ್ಸ್ ಕೌಂಟ್ಸ್. ಸಮ್ ಪೀಪಲ್ at young age also, what is happening? Nothing happens. It's just, it's life. It is not over before it's over. ಥ್ಯಾಂಕ್ ಯು ಸುದೀಪ್. Hi. So I have a question. What was the best advice you've got till date? Today, Till date. till date, ನನಗೆ ಯಾರ ಅಡ್ವೈಸು ನೆನಪಿಲ್ಲ. ಅದು ಸತ್ಯ. ನಾನು ಅಷ್ಟು ಸೀರಿಯಸ್ ಆಗಿ ಯಾರ ಅಡ್ವೈಸ್, ಎಲ್ಲರೂ ತಪ್ಪುಗಳೇ ಮಾಡೋದು ಜೀವನದಲ್ಲಿ. ಅವ್ರ ಅಡ್ವೈಸ್ ನಾವೇನು ತೊಗೊಳೋದು? ಹೇಳ್ತಾ ಇರ್ತಾರೆ, ಕೇಳಿಸ್ಕೊಂಡಂಗೆ ಅವ್ರು ಹೋಗ್ತಾ ಇರೋದು ಅಷ್ಟೆ. ಈಗ ನಾನು ಅಡ್ವೈಸ್ ಮಾಡ್ಬೇಕಾದ್ರೆ ನೀವು ಅನೂಪ್ ಹಂಗೆ ಹೇಳ್ತಾ ಇರ್ತಾರೆ ಕೆಲವರು. ಅನೂಪ್ ನೋಡಿ ಹಿಂಗೆ ಅಂದರೆ ಅವ್ರು ಮಾಡೋದೇ ಮಾಡೋದವರು. ಸೊ ದಟ್ಸ್ ದ ರೂಟೀನ್. BTV-ಇಂದ ನಾರಾಯಣ್ ಅಂತ. ಆಯ್ತು ಸರ್, 25 ವರ್ಷ ಇಂಡಸ್ಟ್ರಿಯಲ್ಲಿ ಪೂರೈಸಿರುವಂಥದ್ದು, ಸುಮಾರು ಸಿನಿಮಾ ಮಾಡಿದ್ದೀರಾ. ನಿಮ್ಗೇನಾದರೂ ಗೊತ್ತಾಯ್ತಾ ಸಿನಿಮಾ ಸಕ್ಸಸ್ ಸೀಕ್ರೆಟ್ ಏನು ಅಂತ? ಎಸ್ ಸರ್. ಏನು ಸರ್? ನಿಮಗೆ ಹೇಳೋಕ್ಕಾಗಲ್ಲ ಸರ್. ಇಲ್ಲಿ ಹೇಳ್ಬಿಟ್ರೆ ಎಲ್ಲರೂ ಅದನ್ನು ಕೇಳಿಸ್ಕೊಳ್ತಾರೆ, ಆಮೇಲೆ ಎಲ್ಲರೂ ಹಂಗೆ ಆಗ್ಬಿಡ್ತಾರೆ. ಬೇಡಿ ಸುಮ್ಮನೆ. ಸರ್, ಹಂಗಿದ್ರೆ ನಿಮ್ಮ ಸಕ್ಸಸ್ ಇದೆಯಲ್ಲ, ಇದು ಫ್ಲೂಕ್ ಅನ್ಬೋದಾ ಅಥವಾ ಏನು ನೀವು ತುಂಬಾ ಶ್ರಮ ಪಟ್ಟಿದ್ದಂತೀರಾ? ಅಥವಾ ಯಾಕಂದ್ರೆ ನೀವು ಥಿಯೇಟರ್ನ ಕ್ಲೀನ್ ಮಾಡಿದ ವಿಚಾರ ಕೂಡ ಹೇಳ್ಕೊಂಡಿದ್ದೀರಾ. ಮತ್ತೆ ಯಾಕೆ ನಿಮ್ಮ ಯಾರೇ ಫ್ಲೂಕ್ ಅಂತೀರಿ? ಅಲ್ಲ, ಅದು ನಿಮ್ಮ ಪ್ರಕಾರ ಏನು ಸರ್? ಅದೃಷ್ಟನಾ, ನಿಮ್ಮ ಪ್ರಕಾರ ಏನು ಸರ್? ನಿಮ್ಮ ಪ್ರಕಾರ ಏನು? ಎಲ್ಲ ಮಿಕ್ಸ್ ಆಗಿದೆ ಅನ್ಸುತ್ತೆ. ಬಿಟ್ಟು ಹಾಕಿ ಹಂಗಾರೆ. ನಿಮ್ಮ ಒಪಿನಿಯನ್ ನಾನು ಯಾಕೆ ಸರ್ ಚೇಂಜ್ ಮಾಡಲಿ? ಖುಷಿಯಾಗಿರಿ. ಅದ ನೀವು ಹೇಳಿ ಸರ್, ನಿಮ್ಗೆ ಏನು ಸರ್? ನಿಮ್ದು ವರ್ಡ್ ಆರ್ಡ್ರಲ್ಲೇ ಹೋಗೋಣ. ಫಸ್ಟ್ ಏನು ಹೇಳಿದ್ರಿ? ಫ್ಲೂಕ್, ಶ್ರಮ ಅನ್ಸುತ್ತಾ ಅಥವಾ ಅದೃಷ್ಟ ಅನ್ಸುತ್ತಾ? ಅದೇ ಆರ್ಡ್ರಲ್ಲಿ ಅನ್ಕೊಳ್ಳಿ. ಹಂಗೆ ಅನ್ಕೊಳ್ಳೋಣ. ಸಿ, ಹೌ ಕ್ಯಾನ್ ಐ ಸರ್, ಹೌ ಕ್ಯಾನ್ ಐ ಇವನ್ justify your question? You tell me that. ಯಾರಾದರೂ ವ್ಯಕ್ತಿ ಈ ಜಾಗದಲ್ಲಿ ನಿಂತ್ಕೊಂಡು ಹೌದು ನನ್ನ ಕೆರಿಯರ್ ಫ್ಲೂಕ್ ಅನ್ಲ, ಇಲ್ಲ ಶ್ರಮ ಅಂತಲ್ಲ. ಶ್ರಮ ಎಲ್ಲರೂ ಪಡ್ತಾರೆ, ನಾನೊಬ್ಬನೇನ. ಅದಕ್ಕೆ ಕೇಳಿ ಸರ್, ಶ್ರಮ ಎಲ್ಲರೂ ಪಡ್ತಾರೆ, ಬಟ್ ಸಕ್ಸಸ್ ಎಲ್ಲರೂ ಮತ್ತೆ ನಿಮಗೆ ಗೊತ್ತಿದೆಯಲ್ಲ ಸರ್, ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಗೆ ಏನು ಅನಿಸ್ತಿದೆ ನಿಮ್ಮ ಸಕ್ಸಸ್ ನೋಡಿದಾಗ? ನನ್ನ ಸಕ್ಸಸ್ ನೀವೇ ಸರ್. ನೀವು ಈ ಥರ ಪ್ರಶ್ನೆ ಕೇಳಿದಾಗೆಲ್ಲ ಇನ್ನೊಂದು ಚೆನ್ನಾಗಿ ಮಾಡ್ಕೊಂಡ್ಬರ್ತೀನಿ ಸಿನಿಮಾನ. There's a small thing that I believe, sir. If somebody encourages me, I do well. If somebody irritates me, I do very well. If somebody provokes me, I do damn well, sir. So I'm not going to say what you did just now. It's a secret. ಸರ್, Yes, sir. ವಿಜಯ್ ಸುವರ್ಣ ನ್ಯೂಸ್ ಡೈಲಿ. Hi, Vijay. 25 ವರ್ಷದ ಜರ್ನಿಯಲ್ಲಿ ನಿಮ್ಮ ಸಿನಿಮಾ ಜರ್ನಿ ಒಂಥರ ಒಂದು ತೂಕ, ಅಂದರೆ ಒಂಥರ ನೋಡಿದ್ರೆ ನೀವು ಈಗ ಮಾಡ್ತಿರೋ ಕೆಲಸಗಳು ಒಂದು ಬೇರೆ ಥರ ಇರುತ್ತೆ, ಬೇರೆ ಲೆವೆಲಲ್ಲಿ ಇದೆ. ಬಿಕಾಸ್ ನಮ್ಮ ಕರ್ನಾಟಕ ಕಂಪ್ಲೀಟ್ ಇರುವಂಥವ್ರಿಗೆ, ಕಷ್ಟದಲ್ಲಿರುವಂಥವ್ರಿಗೆ ನೀವು ಸಹಾಯ ಆಗ್ತಿದ್ದೀರಾ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ? I don't want to talk about it, sir. I'm doing what I can. ಅಷ್ಟೇ, ಬಿಟ್ಬಿಡೋಣ ಅಲ್ಲಿ. ತಪ್ಪು ತಿಳ್ಕೊಂಬೇಡಿ ಹಿಂಗೆ ಹೇಳಿದೆ ಅಂತ. ಜಸ್ಟ್ ಐ ಡೋಂಟ್ ವಾಂಟ್ ಟು ಪಬ್ಲಿಸೈಸ್ ದಟ್ ಪಾರ್ಟ್ ಆಫ್ ಮೈ ಲೈಫ್. ಎಸ್ ಸರ್. ಹಾಯ್.
ಸುದೀಪ್ ಸರ್, ಎಸ್ ಸರ್. ನಿಮ್ಮ 25ನೇ ವರ್ಷದ ಈ ಜರ್ನಿಯಲ್ಲಿ ನನಗೊಂದು ಪುಟ್ಟ ನಿಮಗೆ ಹಾನರ್ ಮಾಡುವಂಥ ಅವಕಾಶ ಸಿಕ್ತು. ನಿಮ್ಮ ಪುಸ್ತಕ ಇದು ಅಲ್ಲಿ ಸುಮಾರು ಜನರನ್ನು ಮಾತಾಡಿಸಿದೆ, ಸುಮಾರು ಜನರ ಜೊತೆ ನಿಮ್ಮ ಬದುಕಿನ ಬಗ್ಗೆ ಮೆಲುಕು ಹಾಕುವಾಗ ನನಗೆ 2 ಘಟನೆಗಳು ತುಂಬ ಹಾಂಟ್ ಅನ್ನಿಸ್ತು. ನಿಮ್ಮನ್ನು ಐರನ್ ಲೆಗ್ ಅಂತ ಕರೀತಾರೆ, ಅದೇ ಜನ ನಿಮ್ಮನ್ನು ಗೋಲ್ಡನ್ ಲೆಗ್ ಅಂತಲೂ ಕೂಡ ಬರೀತಾರೆ. ಈ 2ರ ಕ್ಷಣ ಹೇಗಿತ್ತು ನಿಮ್ಮ ಜೀವನದಲ್ಲಿ? ನಮ್ಮ ಸ್ನೇಹಿತರು ಕೇಳಿದ್ರಲ್ಲ ಸರ್, ಫ್ಲೂಕ, ಅದೃಷ್ಟನ, ಇನ್ನೊಂದೇನು ಸರ್, ಸಾರಿ, ಶ್ರಮ, ಆ ಥರ ಪರ್ಸ್ಪೆಕ್ಟಿವ್ ಸರ್. ಅವರು ಐರನ್ ಲೆಗ್ ಅಂತ ಕರೆದಾಗ ವಾಟ್ ದೆ ಮೆಂಟ್ ಈಸ್ ಅ ವೆರಿ ಸ್ಟ್ರಾಂಗ್ ಲೆಗ್ ಅಂತ. ಆ್ಯಕ್ಚುಲಿ ಅದೇ ಹೇಳಿದ್ರು, ಐರನ್ ಲೆಗ್ ಅಂದರೆ ಸ್ಟ್ರಾಂಗ್ ಲೆಗ್, ಹುಷಾರಾಗಿರಿ, ಒದ್ರೆ ಯಾರು ಬದುಕಲ್ಲ ಅಂತ. ಅದು ಅರ್ಥ ಬಿಟ್ಬಿಟ್ಟು ಎಲ್ಲರೂ ಸ್ವಲ್ಪ ಅದು ದುರದೃಷ್ಟ ಈ ಥರ ಅನ್ಕೊಂಡ್ಬಿಟ್ರು. ಹಂಗಿರಲಿಲ್ಲ ಅದು ಆ್ಯಕ್ಚುಲಿ. ಅದು ವೆರಿ ಐರನ್ ಲೆಗ್ ಸರ್ ಆ್ಯಕ್ಚುಲಿ. ಇವತ್ತಿಗೆ ಹೇಳ್ತೀನಿ ಕೇಳಿ. ಅದು ಏನಾಗಿದೆ, ಸ್ವಲ್ಪ ಇತ್ತೀಚೆಗೆ ಸ್ನೇಹಿತರ ಎಲ್ಲ ದುಡ್ಡು ಜಾಸ್ತಿ ಆಗಿದೆ, ಗೋಲ್ಡ್ ಗೀಲ್ಡ್ ಅಂತ ಕರೀತಾರೆ ಅಷ್ಟೇ. ಇಲ್ಲ ಅಂತಂದರೆ ಸರ್ ಅದು ಐರನ್ನು ಅಲ್ಲ, ಗೋಲ್ಡ್ ಅಲ್ಲ ಸರ್, ದೇವ್ರು ಕೊಟ್ಟಿದ್ದು 2 ಕಾಲು. ನಿಂತ್ಕೊ ಅಂತ ನಮ್ಮ ತಂದೆ ತಾಯಿ ಹೇಳಿದ್ರು, ನಿಂತಿದ್ದೀವಿ ಸರ್. ನಿಮ್ಮ ಈ ಖಾಸಗಿ ಜೀವನದಲ್ಲಿ ಯಾವತ್ತಾದರೂ ನೀವು ತುಂಬ ಮುಂದೆ ಹೋಗಿದ್ದೇನೆ ಅಂತ ಅನಿಸ್ತಿದೆಯಾ? ಯಾವಾಗ ನಿಮ್ಮ ತುಂಬ ಮುಂದೆ ಅಂದರೆ ಸರ್ ಯಾವ ಥರ? ಸೊ ನಿಮ್ಮ ಸಿನಿಮಾ ಜರ್ನಿ ಆಗಿರಲಿ, ನಿಮ್ಮ ಡೈರೆಕ್ಷನ್ ಜರ್ನಿ ಆಗಿರಲಿ, ಅಥವಾ ನೀವು ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಯಾವುದ್ರಲ್ಲಿ ತುಂಬ ಮುಂದೆ ಹೋಗ್ತಿದ್ದೀರಿ ಅಂತ ಅನಿಸ್ತಾ ಇದೆ ನಿಮಗೆ? ಅದೆಲ್ಲ ನೋಡೋದಿಲ್ಲ ಸರ್. ಟ್ರಸ್ಟ್ ಮೀ, ಐ ಡೋಂಟ್ ಸಿ ಆಲ್ ದಟ್. ಬೆಳಗ್ಗೆ ಎದ್ರೆ ಫಸ್ಟ್ ಕ್ಲಾಸ್ ಒಂದು ದಿನ ನೋಡ್ತೀನಿ, ಹೋಗ್ತೀನಿ, ಕಾಫಿ ಕುಡಿತೀನಿ, ಕೆಲಸ ಮಾಡ್ತಾರೆ, ಕೆಲಸ ಕೊಡ್ತಾರೆ, ಕೆಲಸ ಮಾಡ್ತೀನಿ, ಬಂದು ಮುಂದೆ ಹೋಗ್ತೀನಿ, ಮಲಗೋತೀನಿ ಸರ್. ಎಷ್ಟು ಮುಂದೆ ಹೋದಾಗ ಹಿಂದೋದು ಎಲ್ಲೋದ್ರು ಅಲ್ಲೇ ಸಿಗಬೇಕು. ವೇರ್ ಆರ್ ಇಸ್ ನಥಿಂಗ್ ಇಸ್ ಹ್ಯಾಪನಿಂಗ್ ಸರ್. ಥಿಂಗ್ ಇಟ್ಸ್ ಜಸ್ಟ್ ಇದೆ, ಕೈ ತುಂಬ ಕೆಲಸ ಇದೆ, ದೇವ್ರು ಕೊಟ್ಟು ಕೆಲಸ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್ ವಂಡರ್ಫುಲ್ ಬುಕ್. ಐ ಡೋಂಟ್ ನೋ ನಿಮಗೆ ಐ ಡೋಂಟ್ ನೋ ವಾಟ್ ನಿಮ್ಗೆ ಯಾಕೆ ಐಡಿಯಾ ಬಂತು ಆ ಬುಕ್ ಬರೀಬೇಕು ಅಂದ್ಬಿಟ್ಟು. ಬಟ್ ಐ ವಾಸ್ ಆ್ಯಕ್ಚುಲಿ ನೀವು ಬಂದಾಗಲೂ ಅವತ್ತು ಹೇಳ್ಬೇಕು, ಐ ವಾಸ್ ಫೀಲಿಂಗ್ ವೆರಿ ಹೆವಿ. ನನಗೆ ಅದು ಬುಕ್ ಗೊತ್ತಿಲ್ಲ ವೆದರ್ ವಿ ಹ್ಯಾವ್ ಲಿವ್ಡ್ ಅ ಲೈಫ್ ವರ್ತ್ ಬಿಕಮಿಂಗ್ ಅ ಬುಕ್ ಯೆಟ್ ಆಸ್ ಯೆಟ್. ಬಟ್ ಎನಿವೇ, ಥ್ಯಾಂಕ್ ಯು ಸೊ ಮಚ್. ಸರ್, ಅರ್ಚನಾ, TV5 and ಹಾಯ್ ಅರ್ಚನಾ. ಹಲೋ ಸರ್. ಸರ್, ಒಂದು ಕ್ವೆಶನ್. ನಿಮ್ಮ ಈ 25 ಇಯರ್ಸ್ ಜರ್ನಿಯಲ್ಲಿ ಒಂದು ಇನ್ಸಿಡೆಂಟ್ ಯಾವುದಾದ್ರೂ ಮತ್ತೆ ನನ್ನ ಲೈಫಲ್ಲಿ ರಿಪೀಟ್ ಆಗಬೇಕು ಅನ್ನೋದು ಒಂದು ಇನ್ಸಿಡೆಂಟ್, ನನಗೆ ಈ ವಿಡಿಯೋ ರಿಪೀಟ್ ಆಗಿದ್ದೇ ಇಷ್ಟ ಆಗಿಲ್ಲ. ಏನಾದರೂ ಒಂದು ಡಿಲೀಟ್ ಆಗಬೇಕು ಅನ್ನೋದು? ಯಾಕೆ ಡಿಲೀಟ್ ಆಗಬೇಕು? ಡಿಲೀಟ್ ಏನಕ್ಕೆ ಆಗಬೇಕು? ಅದೆಲ್ಲ ಇದ್ದಿದ್ದೆ ಲೈಫಲ್ಲ. ಐ ಡೋಂಟ್ ಥಿಂಕ್ ನಾವು ನನಗೆ ವಿಡಿಯೋ ರಿಪೀಟ್ ಆಗಿದ್ದೇ ಇಷ್ಟ ಆಗಿಲ್ಲ. ಲೈಫಲ್ಲಿ ವಾಪಸ್ ಎಲ್ಲ ಅದೇ ರಿಪೀಟ್ ಆಗ್ತಾರೆ, ಬೋರ್ ಹೊಡೆಯುತ್ತೆ. ಯು ನೋ ವಾಟ್ ಐ ಮೀನ್. ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಧನ್ಯವಾದಗಳು ಸರ್. ಲಾಸ್ಟ್ ಎಸ್. ಯಾಕಂದರೆ 25 ವರ್ಷಕ್ಕೆ ವಿಕ್ರಾಂತ್ ರೋಣ ನಿಂತಿದೆ, ಅದ್ರ ಮ್ಯೂಸಿಕ್ ಎಲ್ಲ ಕಡೆ ಮಾತಾಡ್ತಿದೆ. ಸರ್ ನಮಸ್ಕಾರ, ಶ್ರೀಧರ್ ಶಿವಮೊಗ್ಗ ಅಂತ ನನ್ನ ಹೆಸರು, ನ್ಯೂಸ್ ಫಸ್ಟಿಂದ. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಅಂತೂ ಏನು ಇದು ಬ್ಯಾಕ್ಗ್ರೌಂಡ್ ಈಗಾಗಲೇ ಕೇಳ್ತಿದೆ, ತುಂಬ ಮನಸ್ಸಲ್ಲಿ ಕಾಡ್ತಾ ಇದೆ. ನಿಮಗೆ ಈ 25 ವರ್ಷದಲ್ಲಿ ಈ ಮ್ಯೂಸಿಕ್ ತುಂಬ ಕಾಡುವಂಥ ಆಲ್ಬಮ್ ಆಗುತ್ತಾ ಅನ್ಸುತ್ತಾ, ಹೆಂಗೆ? ಖಂಡಿತ ಸರ್, ಖಂಡಿತ. ಅವ್ರು ಫಸ್ಟ್ ಟೈಮ್ ಪ್ಲೇ ಮಾಡಿದಾಗಲೇ ನನಗೆ ಐ ಲವ್ಡ್ ಇಟ್. ಬಿಕಾಸ್ ಥರ ಹೊಸತನ ಇರಬೇಕು ಯಾವಾಗಲೂ ಮ್ಯೂಸಿಕಲ್ಲಿ. ಲೌಡ್ ಮ್ಯೂಸಿಕ್ ಅಲ್ಲ ಅದು. ಇಟ್ಸ್ ಅ ವೆರಿ ಇಟ್ಸ್ ಎನ್ ಎಂಗೇಜಿಂಗ್ ಮ್ಯೂಸಿಕ್. ಅದು ನಿಮ್ಮನ್ನ ಗಮನ ಸೆಳೆಯುತ್ತೆ. ಯಾರೇ ಇವತ್ತು ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ರಿವ್ಯೂಸ್ ನೋಡ್ತಾ ಇದ್ದೀನಲ್ಲ, ಸೊ ಲಾಡ್ ಆಫ್ ಪೀಪಲ್ ಆರ್ ರಿವ್ಯೂವಿಂಗ್ ದಿಸ್. ಇದು ಟೀಸರ್ ಅಲ್ಲ, ಏನೂ ಅಲ್ಲ, ಬಟ್ ಲಾಡ್ ಆಫ್ ಪೀಪಲ್ ಅಕ್ರಾಸ್ ಕನ್ನಡದಿಂದ ಹಿಡಿದು ತಮಿಳ್ನಾಡು, ತೆಲುಗು ಎಲ್ಲ ಕಡೆಯಿಂದ ರಿವ್ಯೂ ಮಾಡೋರು ಮ್ಯೂಸಿಕ್ನ ಬಿಡ್ತಾನೆ ಇಲ್ಲ. ಎವ್ರಿಬಡಿ ನೀವು ರಿವ್ಯೂ ಮಾಡ್ಬೇಕಾದ್ರೆ ನೋಡಿ, ಅವ್ರು ಅಲ್ಲೇ ದೇ ಆರ್ ಎಂಜಾಯಿಂಗ್ ದಿ ಮ್ಯೂಸಿಕ್. ಆ್ಯಂಡ್ ಎವ್ರಿಬಡಿ ಆ ಮ್ಯೂಸಿಕ್ ಬಗ್ಗೆ ಮಾತಾಡೇ ಆಡ್ತಾ ಇದ್ದಾರೆ. ದಟ್ ಮೀನ್ಸ್ ಹೋಲ್ ವರ್ಲ್ಡ್ ಇಸ್ ಸ್ಪೀಕಿಂಗ್ ಆಲ್ರೆಡಿ. ಆ್ಯಂಡ್ ಐ ಆಮ್ ಅ ಪಾರ್ಟ್ ಆಫ್ ಇಟ್. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಅಜನೀಶ್ ಆ್ಯಂಡ್ ಅನೂಪ್ ವಾಟ್ ದೇ ಹ್ಯಾವ್ ಡನ್. ಐ ಹ್ಯಾಡ್ ಟು. ಈಗ ನಾವು ದುಬೈಯಲ್ಲಿ ಹೋದಾಗ ಕೂಡ ನಮಗೆ ಸಹಾಯ ಮಾಡಿದಂಥ ಜಾಕೀರ್ ಅವರು, ಅಲ್ಲಿ ನಮ್ಮ ದೀಪಕ್ ಅವರು, ಹಾಗೆ ಸುಕೇಶ್, ಈ 3 ಜನಕ್ಕೆ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ದೇ ಟುಕ್ ಕೇರ್ ಆಫ್ ಅಸ್ ಎಲ್ಲ ರೀತಿಯಲ್ಲಿ. ದೇ ಟುಕ್ ಕೇರ್ ಆಫ್ ಅಸ್ ದೇರ್. ಆ್ಯಂಡ್ ಐ ಆಲ್ಸೋ ವಾಂಟ್ ಸೇ ಥ್ಯಾಂಕ್ ಸ್ಯಾಶ್. ಲಂಡನ್ನಲ್ಲಿ ಇದ್ಕೊಂಡು ಕೂಡ ತುಂಬಾ ಸಹಾಯ ಮಾಡಿದ್ರು ಅವರಲ್ಲಿ, ಎಲ್ಲ ಪ್ರೆಸ್ನವರಿಂದ ಹಿಡಿದು ಎಲ್ಲ ಮೀಟ್ ಮಾಡೋ ಥರ. ಸೊ ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ದೆಮ್. ವಿ ಹ್ಯಾವ್ ಟು ರಿಮೆಂಬರ್ ದೆಮ್ ಟುಡೇ. ಹಾಗೆಯೇ ನಿಮ್ಮ ಪ್ರಶ್ನೆ ಏನಂದರೆ, 50 ಎಸ್ ಸರ್, ಹೃದಯದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ತಂಡ ಎಲ್ಲ ಇದೆ, ನಿಮ್ಮ ಫ್ಯಾಮಿಲಿ ಎದುರುಗಡೆ ವಿಕ್ರಾಂತ್ ರೋಣವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟೊತ್ತು ಹೃದಯದಿಂದನೇ ಮಾತಾಡಿದ್ದೀನಿ, ಮುಗೀತು. ಫೈನಲ್ ಟಚ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಆಲ್ ಆಫ್ ಯು.
ಥ್ಯಾಂಕ್ ಯು.